ಕನ್ನಡಿಗರನ್ನ ಕೆಣಕಿದ್ರೆ ಮರಾಠಿ ಗೂಂಡಗಳಿಗೆ ನುಗ್ಗಿ ಚಪ್ಪಲಿ ಹೊಡಿತೀವಿ, ಮರಾಠಿಗರಿಗೆ ಚಪ್ಪಲಿ ಹೊಡಿತೀವಿ. ಇದು ಎಚ್ಚರಿಕೆ, ಮರಾಠಿಗರಿಗೆ ಎಚ್ಚರಿಕೆ. ಬೆಳಗಾವಿ ಜಿಲ್ಲೆಯ ಬಾಳಿಕುಂದ್ರಿ ಗ್ರಾಮದಲ್ಲಿ ಮರಾಠಿ ಬರಲ್ಲ, ಕನ್ನಡದಲ್ಲಿ ಮಾತನಾಡಿ ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರನ್ನ ಕೂಡಲೇ ಬಂಧಿಸಬೇಕು, ಜೊತೆಗೆ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿ ಇಂದು ಆನೇಕಲ್ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು ಮತ್ತು ಕರವೇ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಈ ವೇಳೆ ಪ್ರತಿಭಟನಾಕಾರರು ಆನೇಕಲ್ ಪಟ್ಟಣದ ರಾಘವೇಂದ್ರ ವೃತ್ತದಿಂದ ಕೆಎಸ್ಆರ್ಟಿಸಿ ನಿಲ್ದಾಣದವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ನಡೆಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರನ್ನ ಕೂಡಲೇ ಬಂಧಿಸಬೇಕು ಹಾಗೂ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿದರು. ಇನ್ನು ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಮರ ಸೇನೆಯ ಅಧ್ಯಕ್ಷ ಜಗದೀಶ್ ಗೌಡ, ಬೆಂಗಳೂರು ಅಧ್ಯಕ್ಷ ಶಂಕರ್, ಯಲಹಂಕ ಅಧ್ಯಕ್ಷ ಗುರು, ಆನೇಕಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಶಶಿ, ವಿಜಿ, ಪ್ರಧಾನ ಕಾರ್ಯದರ್ಶಿ ಶೇಖರ್, ಸಮರ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಸನತ್, ರೈತ ಘಟಕದ ಚಂದ್ರು, ಮಾದೇಶ್, ಮುನಿಕೃಷ್ಣ, ಮುಸ್ತಾಕ್, ಶೇಖರ್, ಪ್ರಕಾಶ್, ನಾಗರಾಜ್, ವಿಶ್ವನಾಥ್, ನಗರ ಅಧ್ಯಕ್ಷ ಆನಂದ್ ಮತ್ತು ಕರವೇ ಮುಖಂಡರುಗಳು ಹಾಜರಿದ್ದರು. ಡಾಕ್ಟರ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರಿಗೆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ. ಏನಿದು ರಾಜ್ಯ, ಏನಿದು ರಾಜ್ಯ, ಗುಂಡ ರಾಜ್ಯ, ಗುಂಡ ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಗುಂಡ ರಾಜ್ಯ, ಗುಂಡಕ್ಕೆ ಬೇಕು ನ್ಯಾಯ, ಬೇಕು ನ್ಯಾಯ, ಬೇಕು ಅನ್ಯಾಯ, ಮರಾಠಿ ಪುಂಡರನ್ನ ಧಿಕ್ಕರಿಸಿ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರಿಗೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಪುಂಡರಿಗೆ, ಕನ್ನಡಿಗರ ಹೋರಾಟಕ್ಕೆ, ಕನ್ನಡಿಗರ ಹೋರಾಟಕ್ಕೆ ಪುಂಡರಿಗೆ ಶಿಕ್ಷಿಸಿ ಮರಾಠ ಪುಂಡರನ್ನು, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಪುಂಡರನ್ನು ಕನ್ನಡಿಗರ ಸ್ವಾಭಿಮಾನಿ ಹೋರಾಟಕ್ಕೆ, ಕನ್ನಡಿಗರ ಸ್ವಾಭಿಮಾನಿ ಹೋರಾಟ ಶಿವರಾಮೇಗೌಡರಿಗೆ ಬೆಳಗಾವಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಗುಂಡಗಳಿಗೆ, ಪುಂಡರಿಗೆ, ಮರಾಠ ಪುಂಡರಿಗೆ, ಮರಾಠಿ ಪುಂಡರಿಗೆ, ಗುಂಡಗಳಿಗೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಗೂಂಡಗಳಿಗೆ, ಮರಾಠ ಗೂಂಡಗಳಿಗೆ, ಗೂಂಡಗಳಿಗೆ, ನಾಡದ್ರೋಹಿ ಶಿವಸೇನೆ ಗೂಂಡಗಳಿಗೆ, ಬಸ್ ಚಾಲಕರ ಮೇಲೆ ಹಲ್ಲೆ ಮಾಡಿದ ಮರಾಠ ಗೂಂಡಗಳಿಗೆ, ಬಸ್ ಕಂಡಕ್ಟರ್ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ ಮರಾಠ ಗೂಂಡಗಳಿಗೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಎಂಎಸ್ ಪುಂಡರಿಗೆ, ಎಂಎಸ್ ಪುಂಡರನ್ನು, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಕನ್ನಡದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಮರಾಠ ಗೂಂಡಗಳಿಗೆ, ಸ್ಕೂಟರನ್ನ ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ ಬಂಧಿಸಿದರೆ ಕಾನೂನು
ತಪ್ಪದಂತೆ ಕಾನೂನು ಅನ್ಯಾಯ ಅನ್ಯಾಯ ದೌರ್ಜನ್ಯ ಮಾಡಿದ ಮರಾಠ ಗೂಂಡಾಗಳಿಗೆ ಕನ್ನಡಿಗರ ಹೋರಾಟಕ್ಕೆ ಮರಾಠ ಗೂಂಡಾಗಳಿಗೆ ಕನ್ನಡದ ಚಾಲಕರ ಮೇಲೆ ದೌರ್ಜನ್ಯ ಮಾಡಿದ ಮರಾಠ ಪುಂಡರಿಗೆ ಸಣ್ಣ ಮರಾಠ ಪುಂಡರಿಗೆ ಮರಾಠ ಪುಂಡರಿಗೆ ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಬಂಧಿಸಿ ಮರಾಠ ಗೂಂಡಾಗಳನ್ನು ಬಂಧಿಸಿ ಖಂಡ ಮರಾಠ ಪುಂಡರಿಗೆ ದ್ರೋಹಿ ಮರಾಠ ಪುಂಡರಿಗೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ ಸಣ್ಣ ಮರಾಠಿ ಪುಂಡರಿಗೆ ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಬೆಳಗಾವಿ ಕನ್ನಡಿಗರೇ ಖಂಡ ಮರಾಠ ಗೂಂಡಾಗಳಿಗೆ ಮರಾಠ ಗೂಂಡಾಗಳಿಗೆ ಸ್ವಾಭಿಮಾನಿ ಕನ್ನಡಿಗರ ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಅಯ್ಯಯ್ಯ ಅನ್ಯಾಯ ಕನ್ನಡಿಗರ ರಕ್ಷಣೆಗೆ ಬರದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಧಿಕ್ಕಾರ ಧಿಕ್ಕಾರ ಕನ್ನಡಿಗರ ಗೂಂಡಾಗಳ ಎಂಜಲ ನೆಕ್ಕುವ ರಾಜಕಾರಣಿಗಳಿಗೆ ಧಿಕ್ಕಾರ ಧಿಕ್ಕಾರ ಶೆಟ್ಟರ ಎಂಜಲ ನೆಕ್ಕುವ ರಾಜಕಾರಣಿಗಳಿಗೆ ಪುಂಡರಿಗೆ ಎಂಜಲ ನೆಕ್ಕುವ ಕನ್ನಡಿಗರಿಗೆ ಸ್ಪಂದಿಸದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ ಎಂಇಎಸ್ ಬೂಟು ನೆಕ್ಕುವ ರಾಜಕಾರಣಿಗಳಿಗೆ ಎಂಇಎಸ್ ಪುಂಡರನ್ನು ಮಟ್ಟ ಹಾಕಲು ವಿಫಲರಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಎಂಇಎಸ್ ಪುಂಡರನ್ನು ಮಟ್ಟ ಹಾಕಲು ವಿಫಲರಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಇಲ್ಲದಿದ್ದರೆ ಕನ್ನಡಿಗರನ್ನ ಕಿಳಿಕಿದರೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ ಮರಾಠ ಷಂಡರಿಗೆ ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ನಾಡದ್ರೋಹಿ ಎಂಇಎಸ್ ಪುಂಡರಿಗೆ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ಎಸಗುವ ಎಂಇಎಸ್ ಷಂಡರಿಗೆ ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ ಮರಾಠ ಪುಂಡರಿಗೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ ಎಂಇಎಸ್ ಷಂಡರಿಗೆ ಇವತ್ತಿನ ಹೋರಾಟ ಸಾಂಕೇತಿಕ. ಕರ್ನಾಟಕದ ನೆಲದಲ್ಲಿ ಕನ್ನಡದ ಚಾಲಕರು, ಕನ್ನಡದ ನಿರ್ವಾಹಕರು ಅಂದ್ರೆ ಕಂಡಕ್ಟರು, ನನಗೆ ಮರಾಠಿ ಭಾಷೆ ಬರಲ್ಲ, ಇದು ಕರ್ನಾಟಕ, ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ದಕ್ಕೆ ಅವರ ಪಟಾಲಂಗಳು ಏಕಾಕಿ 100 ಜನ ನಮ್ಮ ಬಸ್ ಚಾಲಕರ ಮೇಲೆ ಆ ರೀತಿ ದೌರ್ಜನ್ಯಗಳ ಸಾಮಾಜಿಕ ಜಾಲತಾಣದಲ್ಲಿ ನೀವೇ ನೋಡಿದ್ದೀರ. ಇದಕ್ಕೆ ಪ್ರತಿಯಾಗಿ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಹಿಂದೆ ಪೊಲೀಸ್ ಜೀಪ್ಗಳನ್ನ ಸುಟ್ಟಿದ್ರು, ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, ಅವ್ರನ್ನೆಲ್ಲ ಬಂಧಿಸಿ ಗೂಂಡಾ ಕಾಯ್ದೆ ಹಾಕಿ ಅವ್ರನ್ನೆಲ್ಲ ಹೆಂಗೆ ಹುಟ್ಟಡಗಿಸಿದ್ರು, ಅದೇ ರೀತಿ ಇವತ್ತು ಚಾಲಕರ ಮೇಲೆ ದಾಳಿ ಮಾಡಿದಂತ ಆ ಎಂಇಎಸ್ ಷಂಡರನ್ನ, ಆ ನಾಡದ್ರೋಹಿಗಳನ್ನ ಕೂಡಲೇ ಬಂಧಿಸಿ ಕಠಿಣ ಕ್ರಮ ತಗೊಂಡು ಈ ನಾಡಿನಿಂದ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯಕ್ಕೆ ಇವತ್ತು ಸಾಂಕೇತಿಕವಾಗಿ ಆ ಎಂಇಎಸ್ ಒಂದು ಸುಸಂಸ್ಕೃತ ಅಲ್ಲದ ಒಳ್ಳೆ ತಂದೆ ತಾಯಿಗೆ ಹುಟ್ಟದಲ್ಲೇ ಇರ್ತಕ್ಕಂಥ ಆ ಎಂಇಎಸ್ ಷಂಡರ ಭೂತತೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಿದ್ವಿ. ಬೆಳಗಾವಿಗೂ ಸಹ ನಾವೆಲ್ಲ ಹೋಗಿ ನೈತಿಕವಾಗಿ ಆ ಬೆಳಗಾವಿ ಕನ್ನಡಿಗರ ಜೊತೆ ನಾವಿದ್ದೀವಿ ಅಂತೇಳಿ ಆ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಇವತ್ತು ನಮ್ಮ ಸಂಘಟನೆಯವರು ಬೆಳಗಾವಿಯಲ್ಲಿ ಏನನ್ನಿಂದ ಅವರು ಹಲ್ಲೆ ಮಾಡಿದ್ರು,
ಅದೇ ಜಾಗಕ್ಕೆ ಹೋಗಿ ನಮ್ಮ ಪ್ರತಿಭಟನೆಯ ತೀವ್ರತೆಯನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವತ್ತು ನಮ್ಮ ಈ ಸಾಂಕೇತಿಕ ಹೋರಾಟವನ್ನ ನನ್ನ ಆನೇಕಲ್ಲ ಸಹೋದರರು, ನಮ್ಮ ಲೋಕೇಶ್ ಅವರು, ಮಂಜು ಅವರು, ಇನ್ನೂ ಅನೇಕ ಅವರ ಸೈನ್ಯ ಎಲ್ಲರೂ ಸಹ ಈ ಹೋರಾಟವನ್ನು ತೀವ್ರಗತಿಯಲ್ಲಿ ತಗೊಂಡು ಮಾಡಿರೋದಕ್ಕೆ ಅವ್ರಿಗೆ ಸಹ ನಾನು ಚಿರಋಣಿ ಆಗಿರ್ತೀನಿ ಅಂತಕ್ಕಂತ ಹೇಳಿ, ನಾಡಿಗೆ ಸಂಬಂಧಪಟ್ಟಂತ ಯಾವುದೇ ನಾಡ ದ್ರೋಹ ಕೃತ್ಯಗಳಾದರೂ ಇದೇ ರೀತಿ ಹೋರಾಟಗಳು ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತೇನೆ. ಗೌಡ್ರ ಕೈಲಿ ಹಸಿರು ಗೌಡ್ರ ಕೈಲಿ ಎಲ್ಲ ವೃತ್ತ ಮಂಜಣ್ಣ ಸ್ವಲ್ಪ ಎಲ್ಲ ಹಿಂದೆ ಬಂದ್ರೆ ಸ್ವಲ್ಪ ಹಿಂದೆ ಬನ್ರಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಹಿಂದೆ ಬರಮ್ಮ. ಎಂಬಿಎಸ್ ಪುಂಡರಿಗೆ, ಎಂಬಿಎಸ್ ಪುಂಡರಿಗೆ, ಎಂಬಿಎಸ್ ಪುಂಡರಿಗೆ. ಎಂಬಿಎಸ್ ಪುಂಡರಿಗೆ, ಎಂಬಿಎಸ್ ಪುಂಡರಿಗೆ, ಎಂಬಿಎಸ್ ಪುಂಡರಿಗೆ, ಎಂಬಿಎಸ್ ಪುಂಡರಿಗೆ, ಮರಾಠ ಪುಂಡರಿಗೆ, ಲಕ್ಷ್ಮಿ ಹೆಬ್ಬಾಳ್ಕರ್ಗೆ, ಲಕ್ಷ್ಮಿ ಹೆಬ್ಬಾಳ್ಕರ್ಗೆ, ಕನ್ನಡಿಗರನ್ನ ಕೆಣಕಿದರೆ ಮರಾಠ ಗೂಂಡಗಳಿಗೆ, ಮರಾಠ ಗೂಂಡಗಳಿಗೆ, ಅರೈಣಿಕ ಮರಾಠಿಗರಿಗೆ, ಅರೈಣಿಕ ಮರಾಠಿಗರಿಗೆ ಅಯ್ಯಯ್ಯ, 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 ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಅಯ್ಯಯ್ಯ, ಅಯ್ಯಯ್ಯ
ಕೆಣಕಿದ್ರೆ ಮರಾಠಿ ಗೂಂಡಗಳಿಗೆ ನುಗ್ಗಿ ಚಪ್ಪಲಿ ಹೊಡಿತೀವಿ, ನುಗ್ಗಿ ಚಪ್ಪಲಿ ಹೊಡಿತೀವಿ, ಮರಾಠಿಗರಿಗೆ ಚಪ್ಪಲಿ ಹೊಡಿತೀವಿ. ಇದು ಎಚ್ಚರಿಕೆ, ಮರಾಠಿಗರಿಗೆ ಎಚ್ಚರಿಕೆ, ಎಚ್ಚರಿಕೆ. ಕಾಂಡಗಳ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತೀರ ನೀವು. ಬೆಳಗಾವಿ ಗಡಿ ಭಾಗ, ಕರ್ನಾಟಕದ ಗಡಿ ಭಾಗದಲ್ಲಿ ಭಾಳ ವರ್ಷದಿಂದನೂ MES ಮತ್ತು ಶಿವಸೇನೆ ಗೂಂಡಗಳ ಕಿತಾಪತಿ ಈ ನಾಡಿನ ಶಾಂತಿ ಭಂಗ ಮಾಡುವಂಥ ಕೆಲಸ ನಿರಂತರವಾಗಿತ್ತು. ಎಲ್ಲೋ ಒಂದು ಕಡೆ ಕನ್ನಡ ಸಂಘಟನೆಗಳು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸೋದ್ರ ಮುಖಾಂತರ ಅವರ ಸದ್ದು ಅಡಗಿಸಿದ್ವಿ. ಸದ್ದು ಅಡಗಿದೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಾವಿರುವಂಥ ಸಮಯದಲ್ಲಿ ನಿನ್ನೆ ನಮ್ಮ ಕರ್ನಾಟಕದ ರಾಜ್ಯ ರಸ್ತೆ ಸಾರಿಗೆಯ ಬಸ್ ಚಾಲಕನ ಮೇಲೆ ಮತ್ತು ನಿರ್ವಾಹಕ ಕಂಡಕ್ಟರ್ ಮೇಲೆ ಕನ್ನಡದಲ್ಲಿ ಕೇಳಿ ನನಗೆ ಮರಾಠಿ ಬರಲ್ಲ ಅಂತ ಕೇಳಿದ್ದಕ್ಕೆ ಅವರ ಊರಿನ ಹತ್ರ ಇಡೀ ಊರು ಜನ ಸೇರಿ ಒಬ್ಬ ಕಂಡಕ್ಟರ್ ಮೇಲೆ ಮತ್ತೊಬ್ಬರ ಚಾಲಕರ ಮೇಲೆ ಮಾರಣಾಂತಿಕ ಹಲ್ಲೆ, ಅವ್ಯಾಚ ಶಬ್ದಗಳ ನಿಂದನೆ. ಅದು ಕರ್ನಾಟಕದ ನೆಲದ ಸವಲತ್ತನ್ನು ಪಡ್ಕೊಂಡು ನೀನು ಮರಾಠಿಯಲ್ಲಿ ಮಾತಾಡುವಂಥ ಮರಾಠಿ ಪುಂಡ್ರು, ಮರಾಠಿ ಗೂಂಡಗಳು ಏನು MES ಶಿವಸೇನೆ ಕುಮ್ಮಕ್ಕಲ್ಲಿ ಬೆಳೀತಿರೋವಂಥ ಈ ಕೆಟ್ಟ ಜನಗಳಿಂದ ನಾಡಿಗೆ ನಿರಂತರವಾಗಿ ಶಾಂತಿ ಭಂಗ ಆಗ್ತಿದೆ. ನೆನ್ನೆ ಘಟನೆ ಸಮಸ್ತ ಕನ್ನಡಿಗರು ನಾವು ಖಂಡಿಸ್ತೀವಿ. ಸರ್ಕಾರ ಸಹ ಈ ಕೂಡಲೇ ಅವ್ರ ಮೇಲೆ ಹಿಂದೆ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಾಕಿ ಪೊಲೀಸವ್ರ ಮೇಲೆ ದಾಳಿ ಮಾಡಿದರು. ಆವಾಗೇನು ಕಠಿಣವಾದ ಕ್ರಮ ತೊಗೊಂಡ್ರೆ ಅದಕ್ಕಿಂತ 2ರಷ್ಟು ಕ್ರಮನ ಈ ನಾಡದ್ರೋಹಿಗಳ ಮೇಲೆ, ಈ ನಾಡಿನ ಅನ್ನ ತಿಂದು ನಾಡದ್ರೋಹ ಬಗೆಯುವಂಥ ಈ ನಾಡದ್ರೋಹಿಗಳ ಮೇಲೆ ಕಠಿಣ ಕ್ರಮವನ್ನು ತಗೋಬೇಕು ಅಂತೇಳಿ ಒತ್ತಾಯಿಸಿ ನನ್ನ ಕನ್ನಡಿಗರ ಮೇಲೆ ಆದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಆ ಮರಾಠಿ ಗೂಂಡಗಳ ಭೂತದಾನ ಮಾಡೋದ್ರ ಮುಖಾಂತರ ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೇವೆ. ಇದಕ್ಕೆ ಯಾವುದೇ ಒಂದು ಗೌರವವನ್ನು ಸರ್ಕಾರದಿಂದಾಗಲಿ ಇನ್ನು ಬೇರೆ ರೀತಿಯಲ್ಲಿ ನಮಗೆ ಸಿಗದಲೇ ಇದ್ದರೆ ನಮ್ಮ ದುರಂತ ಏನಂದರೆ ಗಡಿ ಭಾಗದಲ್ಲಿರೋ ರಾಜಕಾರಣಿಗಳು ಆ ಮರಾಠಿ ಪುಂಡರ ಓಟ್ಗೋಸ್ಕರ ತಾಯ್ನೆಲಕ್ಕೆ ದ್ರೋಹ ಮಾಡಿ ಅವರು ಎಂಜಿಲ್ ನೆಕ್ಕುವಂಥ ಕೆಲಸ ಮಾಡ್ತಾರೆ. ಆ ರಾಜಕಾರಣಿಗಳಿಗೂ ಧಿಕ್ಕಾರವನ್ನು ಹೇಳ್ತೀವಿ. ಇದರ ಪ್ರತಿಫಲ ಗಡಿ ಭಾಗದಲ್ಲಿ ಸಮಸ್ತ ಕನ್ನಡಿಗರು ಒಂದೆಡೆ ಸೇರಿ ಆ ಮರಾಠಿ ಗುಂಡುಗಳಿಗೆ ತಕ್ಕ ಪಾಠವನ್ನು ಕಲಿಸುವಂಥ ಹೋರಾಟವನ್ನು ಅತಿ ಶೀಘ್ರದಲ್ಲಿ ಹಾಕೋತೀವಿ. ಈ ಸರ್ಕಾರ ಸಹ ಕಠಿಣವಾದ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಏನು ಮೊನ್ನೆ ದಿನ ಈ ಪರೋಡಿ ತಲೆ ಹಿಡ್ಕ ಮರಾಠಿ ಪುಂಡ್ರು ಏನು ನಮ್ಮ ಕನ್ನಡದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಏಕಾಏಕಿ ಹಲ್ಲೆ ಮಾಡಿ, ಯಾಕೆ ಅಂತಂದರೆ ಕನ್ನಡ ಮಾತಾಡಿ ಕನ್ನಡ ಟಿಕೆಟ್ ತೊಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನೀವು ಮರಾಠಿಯಲ್ಲಿ ಮಾತಾಡಿ ಅಂತ ಕೇಳಿ ಅವರು ಮಾತಾಡಲ್ಲ, ನಾವು ಕನ್ನಡ ಮಾತಾಡ್ತೀವಿ, ಇದು ಕರ್ನಾಟಕ ಅಂತೇಳಿ ಟಿಕೆಟ್ ಕೊಡೋ ನೆಪದಲ್ಲಿ ನೀವು ಊರಿಗೆ ಬನ್ನಿ ನೋಡ್ಕೋತೀವಿ ಅಂತ ಆ ಊರಿಗೆ ಹೋದಂಥ ಬಸ್ಸಲ್ಲಿ ಕಂಡಕ್ಟ್ರು ಮತ್ತು ಡ್ರೈವರನ್ನು ಮಾರಣಾಂತಿಕ ಹಲ್ಲೆ ಮಾಡಿದಂತಹ ರಣಯೇಡಿಗಳು, ನಿಮಗೆ ತಾಕತ್ತಿದ್ರೆ, ನಿಮಗೆ ಗಂಡಸ್ತನ ಇದ್ದರೆ ಇನ್ನು ಮುಂದೆ ನಿಮ್ಮ ಪುಂಡಾಟಿಗೆನ ಈ ಕೂಡಲೇ ನಿಲ್ಲಿಸಬೇಕು. ನಿಮ್ಮ ಯೋಗ್ಯತೆ ಇದ್ದರೆ, ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಮ ಕರ್ನಾಟಕದಿಂದ ತೊಲಗಿ. ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಇಲ್ಲ, ನಿಮಗೆ ಯೋಗ್ಯತೆಯೂ ಇಲ್ಲ. ಕರ್ನಾಟಕದ ಅನ್ನ ಬೇಕು, ನೀರು ಬೇಕು, ಗಾಳಿ ಬೇಕು, ಆದರೆ ಕನ್ನಡ ಬೇಡವಾ? ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ಪದೇ ನೀವು ಈ ಥರ ಖ್ಯಾತೆ ತೆಗಿತಾ ಇದ್ರೆ ನಿಮಗೆ ನಾವೇ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನು ಗೂಂಡಾ ಆ್ಯಕ್ಟಡಿ ಬಂಧಿಸಿ ಅವರನ್ನು ಗಡೀಪಾರು ಮಾಡಬೇಕು. ಇಲ್ಲದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡ ಮನೆ ನುಗ್ಗಿ ಹಲ್ಲೆ ಮಾಡಬೇಕಾಗ್ತದೆ. ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗಬೇಕಾಗ್ತದೆ. ಯಾಕೆ ಅಂತಂದರೆ ಇದು ಎಷ್ಟು ಪದೇ ಕನ್ನಡಿಗರ ಮೇಲೆ ದರ್ಪ, ಇದು ಸಹಿಸಲ್ಲ, ಇದು ನಿಲ್ಲಬೇಕು. ನಿಮ್ಮ ಯೋಗ್ಯತೆ ಇದ್ದರೆ, ಕನ್ನಡ ನಾಡಿನಲ್ಲಿ ಬದುಕೋ ಯೋಗ್ಯತೆ ಇದ್ದರೆ ಬದುಕಿ, ಇಲ್ಲ ಅಂದರೆ ಜಾಗ ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ. ಇಲ್ಲ ಅಂದರೆ ನೀವು ಇದೇ ಥರ ಮುಂದುವರಿಸಿದ್ರೆ ನಾವು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕನ್ನಡಿಗರು ಮನೆ ನುಗ್ಗಿ ಬಂದು ಬಾರಿಸ್ಬೇಕಾಗ್ತದೆ, ನಿಮ್ಮನ್ನು ಓಡಿಸ್ಬೇಕಾಗ್ತದೆ, ಮರಾಠಿ ನಾಡಿಗೆ ಓಡಿಸ್ಬೇಕಾಗುತ್ತೆ. ನಿಮ್ಮ ಕನ್ನಡ ನಾಡಲ್ಲಿ ಜಾಗ ಇಲ್ಲ, ನಿಮಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ. ಒಬ್ಬ ನೌಕರರಿಗೆ ನೀವು ಈ ರೀತಿ ಹಲ್ಲೆ ಮಾಡೋದು ಇದು ಎಷ್ಟು ಸರಿ? ಈ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು ದಯಮಾಡಿ ಅವರನ್ನು ಗೂಂಡಾ ಆ್ಯಕ್ಟಡಿ ಬಂಧಿಸಿ ಅವ್ರ ಕಾನೂನು ರೀತಿ ಕ್ರಮ ತಗೊಂಡು ಅವರು ಜೈಲಿಗೆ ಇಡಬೇಕು. ಅವ್ರನ್ನ ಕರ್ನಾಟಕದಿಂದ ಗಡೀಪಾರು ಮಾಡ್ಬೇಕು. ಅವ್ರಿಗೆ ಇರೋಕ್ಕೆ ಯೋಗ್ಯತೆ ಇಲ್ಲ. ಕನ್ನಡಿಗರ ಮೇಲೆ ಪದೇ ಹಲ್ಲೆ ಮಾಡೋದು
ಈ ಥರ ದಬ್ಬಾಳಿಕೆ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡ ಸಹಿಸೋದಿಲ್ಲ. ಇದು ಸಾಂಕೇತಿಕವಾದ ಹೋರಾಟ ಅಷ್ಟೇ, ಇದು ಸಾಂಕೇತಿಕ. ನೀವು ಈಗಲೇ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ. ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬೀದಿಗಿಳಿದ್ರೆ, ಈಗಾಗಲೇ ಬೀದಿಗಿಳಿತಾ ಇದ್ದಾರೆ, ಬೀದಿಗಿಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ಮರಾಠ ತೊಳೆಡಿಗರನ್ನ ಕರ್ನಾಟಕದಿಂದ ಓಡಿಸ್ಬೇಕಾಗ್ತದೆ. ಎಚ್ಚೆತ್ಕೊಳ್ಳಿ, ಈ ಕೂಡಲೇ ಬಂಧಿಸಿ ಅವ್ರನ್ನ ಫಸ್ಟು ಗುಂಡಿಡಿ, ಅವ್ರ ಕಾಲ ಗುಂಡಿಡಿ. ಇನ್ನೊಂದು ಸಾರಿ ಈ ಕೆಲಸ ಮಾಡೋದಿಲ್ಲ ಈ ಪುಂಡ್ರು. ಹಾಗಾಗಿ ನೇರವಾದ ಎಚ್ಚರಿಕೆ, ಸಾಂಕೇತಿಕ ಪ್ರತಿಭಟನೆಯಿಂದ ಅವರ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ. ಯಾಕೆಂದರೆ ಈ ಮುಖಾಂತರ ಈ ಪುಂಡರನ್ನ ಬಂಧಿಸಿ ಅವ್ರನ್ನ ಜೈಲ್ಗಟ್ಟಬೇಕು. ಇಲ್ಲಾಂದರೆ ರಕ್ಷಣಾ ವೇದಿಕೆ ಮುಂದಿನ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರುತ್ತೆ. ಒಂದು ಎಚ್ಚರಿಕೆ ಕೊಡೋಕೆ ಇಚ್ಛೆಪಡ್ತೀನಿ. ಸಾಂಕೇತಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಶಿವರಾಮೇಗೌಡರು ನಮ್ಮ ಆನೇಕಲ್ಲು ಗಡಿ ಭಾಗದಲ್ಲಿ ಏನು ಇವತ್ತು ಸಾಂಕೇತಿಕವಾಗಿ ಈ ಬಂಧನ ನಂಬ್ಕೊಂಡಿದ್ರು. ಇದನ್ನು ಖಂಡಿಸಿ ಏನು ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ MES ಪುಂಡ್ರು ಇದೇ ರೀತಿ ಗ್ಯಾಪ್ ಕೊಟ್ಟು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆಯನ್ನು ಮಾಡ್ತಾವ್ರೆ. ಇದನ್ನು ನಮ್ಮ ರಾಜ್ಯ ಸರ್ಕಾರ, ಅದೇ ನಮ್ಮ ಗಡಿ ಭಾಗದಲ್ಲಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಕನ್ನಡಿಗರಿಗೆ ನ್ಯಾಯ ಒದಗಿಸ್ಕೊಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಗಡಿ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರೀತಿ ನಮ್ಮ ಏನು ಒಂದು ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡನ ಮಾತಾಡಿದ್ರೆ ಏನೇನು ಬೇರೆ ಭಾಷೆಗಳಲ್ಲಿ ಮಾತಾಡೋಕ್ಕಾಗ್ತೈತಾ? ನೀವು ಗಡಿ ಭಾಗದಿಂದ ಬಂದು ನೀವು ಕನ್ನಡ ಕಲಿಬೇಕು. ಕನ್ನಡ ಕಲ್ತಿಲ್ಲ ಅಂದರೆ ನಿಮ್ಮ ಗಡಿ ದಾಟಿ ಯಾಕೆ ಬರ್ತೀರಾ ನೀವು? ನಿಮ್ಮ ಮಹಾರಾಷ್ಟ್ರ ಆ ಭಾಗದಲ್ಲಿ ನೀವು ಇದ್ಕೊಳ್ಳಿ, ನಮ್ಮ ಕನ್ನಡಿಗರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಈ ರೀತಿ ತೊಂದರೆ ಕೊಟ್ಕೊಂಡು ನಮ್ಮ ಕನ್ನಡಿಗರನ್ನು ಕೆಣಕ್ತಾ ಇದ್ದಾರೆ. ಇದೇ ರೀತಿ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮತ್ತು ಅಲ್ಲಿರೋ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.